ನಮ್ಮ ಆಸ್ಪತ್ರೆಗೆ ಹೋಗಿದ್ದೀನಿ. ಆ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕ್ತಾರೆ ಬಂದು. ನಾನ್ ಕ್ಲಿನಿಕಲ್ ಸರ್ವಿಸ್ ಲ್ಯಾಬರೇಟರಿ ಕ್ಲೀನ್ ಮಾಡೋರು, ನೆಲ ಒರೆಸೋರು, ಇವರಿಗೆ 5 ತಿಂಗಳಿಂದ ಸಂಬಳ ಕೊಡಲ್ಲ. ಬದುಕೋದು ಹೆಂಗ್ರಿ? ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಕೊಂಡಿದೆ, ನಾವು ಬೇಡ ಅಂದಿಲ್ಲ. ಲೆಕ್ಕಾಚಾರ ಇರಬೇಕಲ್ಲ ಇವರಿಗೆ, ಯಾವುದನ್ನು ಕೊಟ್ಟರೆ ಏನಾಗ್ತದೆ ಅಂತ ಹೇಳಿ. ಕರೆಂಟು ಫ್ರೀ ಅಂತ ಹೇಳ್ತಾರೆ ಒಂದು ಕಡೆ, ಕರೆಂಟಿಗೆ 2 ಸರಿ ರೇಟ್ ಜಾಸ್ತಿ ಮಾಡಿದ್ರು. ಹೆಂಡತಿಗೆ ಫ್ರೀ ಅಂತ ಹೇಳ್ತಾರೆ, ಪಕ್ಕಕ್ಕೆ ಕೂತ್ಕೊಂಡಂಥ ಗಂಡಿಗೆ ಡಬಲ್. ಕೃಷಿ ಕಾರ್ಮಿಕ ಅವರು ಇವರು ಶ್ರಮಜೀವಿಗಳು 1 ಕ್ವಾರ್ಟರ್ ಕುಡಿಯವ 50 ರೂಪಾಯಿ ಇವರು ಸರ್ಕಾರ ಬಂದ್ರ ಮೇಲೆ ಜಾಸ್ತಿ ಕೊಡ್ತಾರೆ. 2 ಕ್ವಾರ್ಟರ್ ಕುಡ್ದ ಅಂದರೆ 100 ರೂಪಾಯಿ ಜಾಸ್ತಿ ಕೊಡ್ತಾನೆ ಒಂದು ದಿನಕ್ಕೆ. 1 ತಿಂಗಳಿಗೆ 3000 ರೂಪಾಯಿ ಎಕ್ಸ್ಟ್ರಾ ಕೊಡೋದು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಅವನ ಹೆಂಡತಿ ಕೊಡೋದು ಎಷ್ಟು? 2000. ಆ ಬಡವ 1000 ರೂಪಾಯಿ ಜಾಸ್ತಿ ಕೊಡ್ತಾರೆ. 15% ಬಸ್ ಚಾರ್ಜ್ ಜಾಸ್ತಿ ಮಾಡಿದಾಗ ಡೆಸ್ಪರೇಟ್ ಆಗಿ ಒಬ್ರು ಹೇಳ್ತಾ ಇದ್ರು ಮೀಡಿಯಾದ ನಿಮ್ಮ ಆ್ಯಂಕರ್, ಅಯ್ಯೋ ಇದೇನು ಬಿಡಿ, 3 ದಿವಸ ಅಷ್ಟೇ ಸುದ್ದಿ, ನಾವು ಸುದ್ದಿಲಿ ಇಡೋಷ್ಟು ದಿವಸ ಇರ್ತದೆ, ಜನ ತಲೆ ತೆಗೆಸ್ಕೊಂಡು ಕೊಟ್ಟು ಹೋಗ್ತಾರೆ. ಇದು ಈ ಸತ್ಯ ಸಿದ್ದರಾಮಯ್ಯ ಗೊತ್ತಿದೆ. ಕಾಂಗ್ರೆಸ್ MLAಗಳು ಇವತ್ತು ಹೇಳ್ತಾ ಇದ್ದಾರೆ ನಮ್ಗೆ ವೈಯಕ್ತಿಕವಾಗಿ ಸಿಕ್ಕ, ಏನ್ರಿ ನಿಮ್ಮ ಸರ್ಕಾರ ಇದ್ದಾಗ ಒಂದು 55 ಕೋಟಿ ನಮ್ಗೆ ವರ್ಷಕ್ಕೆ ಸಿಗ್ತಿತ್ತು, ಈಗ 2 ಕೋಟಿ ಸಿಗ್ತಾ ಇಲ್ಲ ಒಂದು ವರ್ಷಕ್ಕೆ, ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಬೊಂಬಡಿ ಹೊಡಿತಾರೆ. ಬಟ್ ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಿಮ್ಮಲ್ಲಿ ಸಂಘಟಿತವಾಗಿ, ಈಗ ಮೊನ್ನೆ ನಡೆದಂಥ ಅಧಿವೇಶನ ಇರ್ಬೋದು, ದಿನಕ್ಕೊಂದು ನಿಮಗೆ ಹಗರಣವನ್ನು ಅವರೇ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಆದರೆ ಅದೆಲ್ಲವನ್ನ ಒಂದು ಪೀಕಿಗೆ ಕೊಂಡೋಗಿ ಆತ್ಯಂತಿಕವಾಗಿ ಅದನ್ನು ನಿಭಾಯಿಸುವಲ್ಲಿ 40% ಸರ್ಕಾರ ಅಂತ ಕಾಂಗ್ರೆಸ್ ಯಾವ ಲೆವೆಲ್ಗೆ ಸುಳ್ಳನ್ನು ನರೇಟಿವ್ ಆಗಿ ಸೃಷ್ಟಿ ಮಾಡಿತೋ, ನಿಮ್ಮ ಕಣ್ಣೆದುರು 60% ಇದ್ದರೂ ಅದನ್ನು ಸತ್ಯವಾದರೂ ಕೂಡ ಅದನ್ನು ನಿಮಗೆ ಜನರ ಎದುರು ಕರೆಕ್ಟಾಗಿ ನಿಲ್ಲಿಸುವ. ಈಗ ನಾವು ಮೂಢ ಹಗರಣವನ್ನು ಎಲ್ಲಿವರೆಗೂ ತಗೊಂಡೋದ್ವಿ ಹೇಳಿ? ಈ ವಾಲ್ಮೀಕಿ ಹಗರಣವನ್ನು ನಾವು ಎಲ್ಲಿವರೆಗೂ ತೊಗೊಂಡೋದ್ವಿ? ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದ್ವಿ, ಹೌಸ್ ಸ್ಟಾಲ್ ಮಾಡಿದ್ವಿ, ಪ್ರತಿಯೊಂದು ಮಾಡಿದ್ವಿ. ಏನಂದರೆ ಒಂದು ಜಡ ಹಿಡಿದಂಥ ಒಂದು ಮಾನಸಿಕತೆ ಇದ್ದಂಥ ಮುಖ್ಯಮಂತ್ರಿ. ಏನೇ ಆದರೂ ನನಗೇನೂ ಆಗಲ್ಲ. ಬಂಡತನ, ಭಾರಿ ಬಂಡತನ ಅಂತ ಹೇಳಿದ್ರೆ ಅದು 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 ಯಾರೋ ಇನ್ಯಾರೋ ಈ ರೀತಿ ಇದು ಮಾಡಲ್ಲ. ಇಷ್ಟು ಚೀತು ಅಂತೇಳಿ ಹೇಳಿ ಹೋಗೋದು ಅವರು ಕೋರ್ಟ್. ನಾವು ಬಿಡ್ರಿ, ನಾವು ರಾಜಕೀಯ ಪಕ್ಷ, ರಾಜ್ಯಪಾಲರು ಕೊಟ್ಟಿದ್ದನ್ನು ಕೋರ್ಟ್ ಎತ್ತಿ ಹಿಡಿತಲ್ಲ, ಕೋರ್ಟು ಇಂತಿಂಥ ಸೆಕ್ಷನ್ ಹಾಕಿ ವಿಚಾರಣೆ ಮಾಡುವಂತೇಳಿ ಹೇಳಿ ಗೈಡ್ ಮಾಡ್ತಲ್ಲ. ಇದಕ್ಕಿಂತ ಕೆಟ್ಟ ಸ್ಥಿತಿ ಏನ್ರಿ? ಅವರು ನೈತಿಕತೆ ಅನ್ನುವಂಥ ಒಂದು ಶಬ್ದಕ್ಕೆ ಏನಾದರೂ ಅವ್ರಿಗೆ ಅರ್ಥ ಗೊತ್ತಿದ್ದರೆ ಫಸ್ಟು ರಾಜೀನಾಮೆ ಕೊಟ್ಟು ಕಳಿಗಳಿಬೇಕಾಗಿತ್ತು. ಇವತ್ತು ಎಷ್ಟು ಜನ ಅವರು ಕ್ಯಾಬಿನೆಟ್ನಲ್ಲಿರೋ ಮಂತ್ರಿಗಳು, ಎಷ್ಟು ನಿಮ್ಮ ವಾಲ್ಮೀಕಿ ಹಗರಣ, ಆ ದಲಿತ ಜನಾಂಗಕ್ಕಾಗಿ ಇಟ್ಟಂಥ ಹಣನ ಈ ರೀತಿ ಹಾಡು ಹಗಲು ಮಾಡ್ತಾರೆ. ಅಬ್ಕಾರಿದು SC/ST ಫಂಡನ್ನು ಮಾಡಿದ್ರು, ಎಲ್ಲದನ್ನು ಕೂಡ. ನೀವು ಇವತ್ತು ಕೂಡ ನಿನ್ನೆ ನನಗೆ ನಮ್ಮ ಆಸ್ಪತ್ರೆಗೆ ಹೋಗಿದ್ದೀನಿ, ಆ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕ್ತಾರೆ ಬಂದು. ನಾನ್ ಕ್ಲಿನಿಕಲ್ ಸರ್ವಿಸ್ ಲ್ಯಾಬರೇಟರಿ ಕ್ಲೀನ್ ಮಾಡೋರು, ನೆಲ ಒರೆಸೋರು, ಇವರಿಗೆ 5 ತಿಂಗಳಿಂದ ಸಂಬಳ ಕೊಡಲಪ್ಪ. ಬದುಕೋದು ಹೆಂಗ್ರಿ? ಬೆಲೆ ಏರಿಸ್ತಾರೆ, ಮತ್ತೆ ಬೆಲೆ ಎಲ್ಲದನ್ನೂ ಏರಿಸ್ಬಿಟ್ರು. 5 ತಿಂಗಳಿಂದ ಸಂಬಳ ಕೊಡದೇ ಇದ್ದರೆ ಅವ್ರಿಗೆ ಸಿಗೋದೇ 11-12 ಸಾವಿರ ರೂಪಾಯಿ. ಅದರಲ್ಲಿ ಎಲ್ಲದೂ PF ಅದು ಇದು ಕಟ್ಟಾಗಿ 9,000-10,000 ಸಿಗ್ತದೆ. ಓಡಾಡ್ತಾಯಿದ್ರು. ನಾವು ಹೆಂಗೆ ಸಂಸಾರ ಮಾಡೋದು ಹೆಂಗೆ? ಈ ಕೆಟ್ಟ ಗೌರ್ಮೆಂಟು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಕೊಂಡಿದೆ, ನಾವು ಬೇಡ ಅಂದಿಲ್ಲ. ಲೆಕ್ಕಾಚಾರ ಇರಬೇಕಲ್ಲ ಇವರಿಗೆ, ಯಾವುದನ್ನು ಕೊಟ್ಟರೆ ಏನಾಗ್ತದೆ ಅಂತ ಹೇಳಿ. ಕರೆಂಟು ಫ್ರೀ ಅಂತ ಹೇಳ್ತಾರೆ ಒಂದು ಕಡೆ, ಕರೆಂಟಿಗೆ 2 ಸರಿ ರೇಟ್ ಜಾಸ್ತಿ ಮಾಡಿದ್ರು. ಎಷ್ಟು ಒಂದು ಯೂನಿಟಿನ ರೇಟಿಗೆ? ಹೆಂಡತಿಗೆ ಫ್ರೀ ಅಂತ ಹೇಳ್ತಾರೆ, ಪಕ್ಕಕ್ಕೆ ಕೂತ್ಕೊಂಡಂಥ ಗಂಡಿಗೆ ಡಬಲ್. ಒಬ್ಬ ಸಾಮಾನ್ಯ ಏನೋ ಕೃಷಿ ಕಾರ್ಮಿಕ ಅವರು ಇವರು ಶ್ರಮಜೀವಿಗಳು 1 ಕ್ವಾರ್ಟರ್ ಕುಡಿಯವ 50 ರೂಪಾಯಿ ಇವರು ಸರ್ಕಾರ ಬಂದ್ರ ಮೇಲೆ ಜಾಸ್ತಿ ಕೊಡ್ತಾಯಿದ್ದಾರೆ. 50 ರೂಪಾಯಿ. 2 ಕ್ವಾರ್ಟರ್ ಕುಡ್ದ ಅಂದರೆ 100 ರೂಪಾಯಿ ಜಾಸ್ತಿ ಕೊಡ್ತಾನೆ ಒಂದು ದಿನಕ್ಕೆ. 100 ರೂಪಾಯಿ ಅಂತ ಹೇಳಿದ್ರೆ 1 ತಿಂಗಳಿಗೆ 3000 ರೂಪಾಯಿ ಎಕ್ಸ್ಟ್ರಾ ಕೊಡೋದು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಅವನ ಹೆಂಡತಿ ಕೊಡೋದು ಎಷ್ಟು? 2000. ಆ ಬಡವ 1000 ರೂಪಾಯಿ ಜಾಸ್ತಿ ಕೊಡ್ತಾನೆ ಸರ್. ಇದು ಲೆಕ್ಕಾಚಾರ ಹಾಕಿದ್ರೆ ಗೊತ್ತಾಗ್ತದೆ. ಅನವಶ್ಯಕವಾಗಿ ಇವರು ಅಧಿಕಾರಕ್ಕೆ ಬರೋ ತೆವಲಿಗೆ ಜನ ಇವತ್ತು ಎಷ್ಟು ಸ್ಟ್ಯಾಂಪ್ ಪೇಪರ್ ರೇಟ್ ಎಷ್ಟು ರೀ? ಹೌದೌದು.
100 ರೂಪಾಯಿ ಸ್ಟ್ಯಾಂಪ್ ಪೇಪರೇ ಇಲ್ಲ, 20 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಇಲ್ಲ, 500 ರೂಪಾಯಿ ಎಂಥ ಅಗ್ರಿಮೆಂಟಿಗಾದರು. ಒಬ್ಬ ಬಡವ ಒಂದು ಎಲೆಕ್ಟ್ರಿಕ್ ಕನೆಕ್ಷನ್ ತೊಗೊಳ್ಬೇಕು ಅಂದರೆ 500 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಕೊಟ್ಟು ಅಗ್ರಿಮೆಂಟ್ ಮಾಡಿಕೊಡ್ಬೇಕು. ಇವತ್ತು ರಿಜಿಸ್ಟ್ರೇಷನ್ನು, ಭೂಮಿ ಮನೆ ರಿಜಿಸ್ಟ್ರೇಷನ್ ಎಷ್ಟು ಜಾಸ್ತಿ ಆಯಿತು. ಯಾತಕ್ಕಾಗಿ ಈ ತಲೆದಂಡ? ಮೊನ್ನೆ ನಿಮ್ಮ ಮೀಡಿಯಾದವರು ಯಾರು ಹೇಳ್ತಾಯಿದ್ರು 15% ಬಸ್ ಚಾರ್ಜ್ ಜಾಸ್ತಿ ಮಾಡಿದಾಗ. ಡೆಸ್ಪರೇಟ್ ಆಗಿ ಒಬ್ಬರು ಹೇಳ್ತಾಯಿದ್ರು ಮೀಡಿಯಾದ ನಿಮ್ಮ ಆ್ಯಂಕರು, ಅಯ್ಯೋ ಇದೇನು ಬಿಡಿ, 3 ದಿವಸ ಅಷ್ಟೇ ಸುದ್ದಿ, ನಾವು ಸುದ್ದಿಲಿ ಇಡೋಷ್ಟು ದಿವಸ ಇರ್ತದೆ, ಜನ ತಲೆ ತೆಗೆಸ್ಕೊಂಡು ಕೊಟ್ಟು ಹೋಗ್ತಾರೆ ಅಷ್ಟೇ. ಇದು ಈ ಸತ್ಯ ಸಿದ್ದರಾಮಯ್ಯ ಗೊತ್ತಿದೆ. ಅವ್ರಿಗೆ ಎಷ್ಟು ಮೆಮೊರೀಸ್ ವೆರಿ ಮೂರ್ಖತನದ ಒರಟತನದ ಇದು ಅಂತ ಹೇಳಿದ್ರೆ, ಏನು ಬಿ ಜೆ ಪಿಯವರಿದ್ದಾಗ ಏರಿಸಲಿಲ್ಲನ್ರಿ ಕೇಳ್ತಾರೆ. ಅಲ್ಲ, ಪ್ರತಿ ಪ್ರಕರಣಕ್ಕೂ ಅವರು ತೋರಿಸೋದು ಅದನ್ನೇ. ಭಾಳ ಉಲ್ಟಾ ಯೋಚನೆ. ಇವತ್ತು ನೋಡಿ, ಅವರೇ ಸೈಟ್ಗಳನ್ನು ವಾಪಸ್ ಕೊಟ್ಟರು ಅಂದರೆ ಅವರು ಒಪ್ಕೊಂಡಿದ್ದಾರೆ. ಈಗ ಖರ್ಗೆ ಅವರು ಕೊಟ್ಟರಲ್ಲ, ಖರ್ಗೆ ಅವರು ಕೊಟ್ಟರು, ಅವರೆಲ್ಲ ಒಪ್ಕೊಂಡಿದ್ದಾರೆ. ಇವತ್ತು ನೀವು ಬಿ ಜೆ ಪಿ ಬಗ್ಗೆ ಯಡಿಯೂರಪ್ಪನವ್ರು ಹಂಗೆ ಇವ್ರು ಹಿಂಗೆ ಬೆರಳು ತೋರಿಸ್ತಿರಲ್ಲ, ನಿಮ್ಮ ಜೀವನ ಏನಾಗಿದೆ? ಕಳಂಕ ರಹಿತರ ನೀವು? ಹೀಗೆ ಇವತ್ತಿನ ಪಾಲಿಟಿಕ್ಸ್ ಸಾಧ್ಯವೇ? ಇದು ನಿಮ್ದು ಆಪರೇಷನ್ ಕಮನ ನಿಮಗೆ ತುಂಬ ನೈತಿಕ ಹೊಡೆತ ಕೊಟ್ಟಿದೆ ಅಂತ ಅನಿಸೋದಿಲ್ಲ ಸರ್? ಅನಿವಾರ್ಯ ಆಗಿತ್ತು. ಅವತ್ತು ನಾವು ಅಧಿಕಾರಕ್ಕೆ ಬರಬೇಕಾಗಿತ್ತು, ಅವ್ರು ಬರ್ತೀವಿ ಅಂತ ಹೇಳಿದ್ರು. ನಾವು ಅವತ್ತು ನಡೆಸಿದ್ರಿಂದ ಒಂದಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕಾಯಿತು. ಇವರಂಗೆ ದುಷ್ಟ ಕೆಲಸ ಅಂತೂ ಖಂಡಿತ ಮಾಡಲಿಲ್ಲ. ಒಂದಷ್ಟು ಅಭಿವೃದ್ಧಿಗೆ ಹಣ ಕೊಟ್ಟಿದ್ವಿ ಅವ್ರಿಗೆ. ಕೇಳಿ, ಅವ್ರ ಕಾಂಗ್ರೆಸ್ MLAಗಳು ಇವತ್ತು ಹೇಳ್ತಾ ಇದ್ದಾರೆ ನಮ್ಗೆ ವೈಯಕ್ತಿಕವಾಗಿ ಸಿಕ್ಕಾಗ, ಏನು ರೀ ನಿಮ್ಮ ಸರ್ಕಾರ ಇದ್ದಾಗ ಒಂದು 55 ಕೋಟಿ ನಮ್ಗೆ ವರ್ಷಕ್ಕೆ ಸಿಗ್ತಿತ್ತು, ಈಗ 2 ಕೋಟಿ ಸಿಗ್ತಾ ಇಲ್ಲ ಒಂದು ವರ್ಷಕ್ಕೆ, ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಬೊಂಬಡಿ ಹೊಡಿತಾರೆ ಅವರು. ಇದು ಸ್ಥಿತಿ ನಮ್ಮದು. ಏನಂದರೆ ಸರ್ಕಾರ ರಚನೆ ಮಾಡಿದ್ರಿಂದ ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ವಿ, ನಾವೆಲ್ಲ ಕೆಲಸ ಮಾಡಬಲ್ಲರು ಅಂತ ತೋರಿಸಿದ್ದೀವಿ ಜನಕ್ಕೆ. ನಿಮಗೆ ಇಷ್ಟು ವರ್ಷದ ರಾಜಕಾರಣದಲ್ಲಿ ಎರಡೂ ಕಡೆ ಕಾಂಗ್ರೆಸ್ಸು ಮತ್ತು BJP ಈ CD ಹಗರಣದಿಂದ ನೈತಿಕ ಅಧಪತನದತ್ತ ಸಾಗ್ತಾ ಇದೆ ಅಂತ ಅನಿಸೋದು? ಒಂದಷ್ಟು ಅನಿಸುತ್ತೆ. ಸಾರ್ವಜನಿಕ ಜೀವನದಲ್ಲಿ ಇರೋರು ಒಂದು ಮೌಲ್ಯವನ್ನು ಕಾಪಾಡ್ಕೊಂಡೇ ಹೋದರೆ ತುಂಬ ಕಷ್ಟ. ನಾವು ರೋಲ್ ಮಾಡೆಲ್ ಆಗಬೇಕು, ತೀರಾ ಈ ರೀತಿ ಸರಿ ಅಲ್ವೇ ಇಲ್ಲ. ಈಗ ನಡೀತಾ ಇದೆ ನೋಡಿ, ಯಾವುದೋ ಒಂದು ಗೋಲ್ಡ್ ಹಗರಣ. ಹೌದು, ಐಶ್ವರ್ಯ ಈಗ ಯಾರು ಅವ್ರ ನಮ್ಮ MLA ಅವರು ಉಪಯೋಗಿಸೋಂಥ ಕಾರು ಅವ್ರ ಗಂಡಂದು ಅಂತ ಹೇಳ್ತಾರೆ. ಗಂಡನ ಹೆಸರಲ್ಲಿದೆ. ಹೆಂಗಿವೆಲ್ಲ ಬೆಂಜ್ ಕಾರ್ ಯಾರು ಎಲ್ಲಿ ಲಿಂಕ್ ಇಟ್ಕೊಂಡಿದ್ದಾರೆ? ಯಾವ ರೀತಿ ಸಾರ್ವಜನಿಕ ಜೀವನ ಮೌಲ್ಯಗಳು ಎಲ್ಲಿ ಕಳೆದೋಗಿದ್ದಾವೆ? ಸಾಕಷ್ಟು ಸರ್. ಇದು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ, ಎಲ್ಲ ಪಕ್ಷದಲ್ಲಿ ನನ್ನನ್ನು ಸೇರಿಸ್ಕೊಂಡಂಗೆ ನಾವು ಎಚ್ಚರಿಕೆಯಿಂದ ಇರುವಂಥದ್ದು ಅವಶ್ಯಕತೆ ಇದೆ. ನಾನು ಎಲ್ಲೂ ಕೂಡ ಅದನ್ನು ಸಮರ್ಥನೆ ಮಾಡಲ್ಲ, ತಪ್ಪದು. ನಿಮ್ಮ ಗುಂಪು ರಾಜಕೀಯದ ಕೊನೆ ಎಲ್ಲಿಗೆ ಹೋಗ್ಬಿಡ್ತದೆ? ಹೈಕಮಾಂಡ್ ಗಮನಿಸ್ತಾ ಇಲ್ಲ, ಏನೂ ಗಮನಿಸ್ತಾ ಇಲ್ಲ, ಈ ಯತ್ನಾಳ್ ಅವರನ್ನು ನಿಗ್ರಹಿಸುವ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಸರಿಯಾಗತ್ತೆ, ನನಗೆ ವಿಶ್ವಾಸ ಇದೆ, ಸರಿಯಾಗತ್ತೆ. ಅಬ್ಸರ್ವ್ ಮಾಡ್ತಾ ಇದೆ, ಒಂದು ನಿರ್ಣಾಯಕವಾದಂಥ ಡಿಸಿಷನ್ನ ತಗೊಳುತ್ತೆ.